ಜಿಟಿ ಮೇಲೆ ಸವಾರಿ ಮಾಡಿ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈಯರ್ 2ಗೆ ಸೆಲೆಕ್ಟ್ ಆಗಿದೆ. ಜಿಟಿ ಮನೆಗೆ ಹೋಗ್ತಾ ಇದೆ. ನಮಸ್ಕಾರ, ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ, ನಂಗೆ ಯಾಕೆ ಇವತ್ತು ಮುಂಬೈ ಇಂಡಿಯನ್ಸೇ ವಿನ್ ಆಗ್ತದೆ ಅಂತ ಅನ್ನಿಸ್ತಾ ಉಂಟು. ಬೇರ್ ಸ್ಟೈಲ್ ಬಂದದ್ದು ನೋಡಿ, ಆ್ಯಂಡ್ ಆ ಕಡೆಯಿಂದ ಬಟ್ಲರ್ ಕೂಡ ಇಲ್ಲ, ಮುಂಬೈ ಇಂಡಿಯನ್ಸ್ ವಿನ್ ಆಗ್ಬೋದು ಅಂತ. ಕೊನೆಗೆ 20 ರನ್ನಿಂದ ವಿನ್ ಆದ್ರು ಜಿಟಿ. ಅಯ್ಯೋ, ಲಾಸ್ಟ್ 3 ಮ್ಯಾಚ್ ಏನು ಆಡಿದ್ರು, ಜಿಟಿ ಆಡ್ತಿದ್ದಂತಹ ಆಟವೇ ಬೇರೆ. ಲಾಸ್ಟ್ 3 ಮ್ಯಾಚಲ್ಲಿ ಸರಿಯಾಗಿ ಉಡಿಸ್ಕೊಂಡ್ರು ಅವರ ಬೌಲರ್ಸು. CSK ಮೇಲಾಗಿರ್ಬೋದು, LSG ಮೇಲಾಗಿರ್ಬೋದು, ಇವತ್ತು ಮುಂಬೈ ಮೇಲಾಗಿರ್ಬೋದು. ಮುಂಬೈ ಫಸ್ಟ್ ಬ್ಯಾಟಿಂಗ್ ಮಾಡಿ ನೋಡಿ, ಟಾಸ್ ವಿನ್ ಆಗಿ ಅವರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರು. ಪಿಚ್ ಸಿಕ್ಕಾಪಟ್ಟೆ ಚೆನ್ನಾಗಿ ರೀಡ್ ಮಾಡಿದ್ರು ಅಂತ ಕಾಣ್ತದೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್. ಯಾಕಂತಂದ್ರೆ ನೋಡಿ, ನಿನ್ನೆ ಆಗಿದ್ದಂತಹ ಪಿಚ್ಚಲ್ಲಿಗೆ ನಾನು ಅಂದ್ಕೊಂಡೆ ಓಕೆ, ಗ್ರೌಂಡ್ ಮಾತ್ರ ಸೇಮ್ ಇರುತ್ತೆ, ಪಿಚ್ ಬೇರೆ ಇರ್ಬೋದು ಅಂತ. ಪಿಚ್ ಕೂಡ ನಿನ್ನೆ ಆಗಿದ್ದ ಅದೇ ಮ್ಯಾಚ್, ಏನು RCB ಮ್ಯಾಚ್ ಇತ್ತಲ್ಲ, ಅದೇ ಪಿಚ್ಚಲ್ಲಿ ಆಗಿತ್ತು. ಬಟ್ ಗ್ರಾಸ್ ಕಡಿಮೆ ಇತ್ತಂತೆ, ಮೇ ಬಿ ಹೆವಿ ರೋಲರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಎಂತ ಗೊತ್ತಿಲ್ಲ. ಟಾಸ್ ಟೈಮಲ್ಲಿ ಪಾಂಡ್ಯ ಅವ್ರು ಹೇಳಿದ್ರು, ಇದು ನಿನ್ನೆ ಪಿಚ್ ಆದರೂ ಕೂಡ ಬೇರೆ ಪಿಚ್ ಥರ ಅನ್ನಿಸ್ತಾ ಉಂಟು. ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ, ರನ್ಸ್ ಕಲೆ ಹಾಕ್ತೇವೆ, ಅವರ ಮೇಲೆ ಜಿಟಿ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತೇವೆ ಅಂತ. ಓ ಮೈ ಗಾಡ್, ಅವ್ರು ಹೇಳಿದ್ದಕ್ಕೂ ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ ಆಡಿದ್ದಕ್ಕೂ, ಜಿಟಿಯ ಕಳಪೆ ಫೀಲ್ಡಿಂಗಿಗೂ, ಕುಸಾಲ್ ಮೆಂಡಿಸ್ ಅವರು ಕ್ಯಾಚ್ಗಳು 2 ಕ್ಯಾಚ್ ಬಿಟ್ಟರು. ಎಲ್ಲದಕ್ಕೂ ಕರೆಕ್ಟಾಗಿ 228 ರನ್ ಚಚ್ಚಿದ್ರು. ಎಲಿಮಿನೇಟರ್ ಮ್ಯಾಚಲ್ಲೆಲ್ಲ ಈ ಥರ ಎಲ್ಲ ರನ್ಸ್ ಕಲೆ ಹಾಕಿದ್ರು. ಅಫ್ಕೋರ್ಸ್ ಒಪೋನೆಂಟ್ ಗಾಬರಿಯಾಗಿ ಹೋಗ್ತಾರೆ, ಇದೇ ದೇವರೇ ಹೇಗೆ ಹೊಡೆಯುವುದು, ಬುಮ್ರಾ ಬೇರೆ 4 ಓವರ್ ಉಂಟು, ಅವರು ಸ್ವಲ್ಪ ನೋಡಿಕೊಂಡು ಆಡ್ತೇವೆ. 16 ಓವರಲ್ಲಿ ಅಷ್ಟು ಹುಚ್ಚನಾಯಿ ಹೊಡೆದಾಗ ಹೊಡಿಬೇಕಲ್ಲ ಮಾರ, ಹಾಗೆ ಹೀಗಂತ. ಸೊ ಅರ್ಧಕ್ಕರ್ಧ ಅಲ್ಲಿಯೇ ಗಾಬರಿ ಆದಂತ ಕಾಣ್ತದೆ ನೋಡಿ. ಫಸ್ಟ್ 3 ಓವರಲ್ಲಿ 2 ಕ್ಯಾಚ್ ಬಿಟ್ರೆ ಅದು ರೋಹಿತ್ ಶರ್ಮಾ ಅವ್ರದ್ದು ಕ್ಯಾಚ್ ಆಯ್ತಾ. ಯಾಕೆಣ್ಣ ಫಸ್ಟ್ 3 ಓವರಲ್ಲಿ 2 ಕ್ಯಾಚ್ ಬಿಟ್ಟ ಮೇಲೆ ನಾವು ವಿನ್ ಆಗ್ತೇವೆ. ಎಂತ ವಿನ್ ಆಗೋದು, ಸೋತಾಯ್ತು. ಫಸ್ಟ್ 3 ಓವರಲ್ಲೇ ಮ್ಯಾಚ್ ಸೋತಾಗಿ ಆಯ್ತು. ಕುಸಾಲ್ ಮೆಂಡಿಸ್ ಅವರು ಇವತ್ತು ಕ್ಷಣಕ್ಕೂ ಗುಜರಾತ್ ಕ್ಯಾಪ್ಟನ್, ಗುಜರಾತ್ ಟೀಮ್, ಗುಜರಾತ್ ಮ್ಯಾನೇಜ್ಮೆಂಟ್ ಹಾಗೂ ಗುಜರಾತ್ ಫ್ಯಾನ್ಸಿಗೆ ಬಟ್ಲರ್ ಅವರ ನೆನಪು ಮಾಡ್ತಾ ಇದ್ರು. ಬಟ್ಲರ್ ಅವರು ಇದ್ದಿದ್ರೆ ಚಂದ ಇರ್ತಿತ್ತು ಮಾರ್ರೆ ಅಂತ ಪ್ರತಿ ಕ್ಷಣಕ್ಕೆ ಗಿಲ್ಲಿಗೆ ನೆನಪಾಗ್ತಾ ಇತ್ತ ಅಂತ. 2ನೇ ಓವರಲ್ಲಿ ರೋಹಿತ್ ಶರ್ಮಾ ಅವರು ಫೈನ್ ಲೆಗ್ ಕಡೆಗೆ ಇನ್ನೇನು ಕ್ಯಾಚ್ ಕೊಟ್ಟು ಔಟ್ ಆದ್ರು ಅಂತ ಹೇಳುವಾಗ ಕಾಡ್ಸಿ ಅವರು ಪುಳಕ್ ಅಂತ ಕ್ಯಾಚ್ ಬಿಟ್ರು. ಓಕೆ, ತುಂಬಾ ಹೈಟ್ ಹೋಯ್ತು, ಪ್ರೆಷರ್ ಹಾಗೆ ಹೀಗೆ ಅಂತ ಅನ್ಕೊಳ್ಬೋದು. ನೆಕ್ಸ್ಟ್ ಓವರಲ್ಲಿ ಸಿರಾಜ್ ಅಣ್ಣನ ಓವರಲ್ಲಿ ಈಸಿ ಕ್ಯಾಚ್ ಕುಸಾಲ್ ಮೆಂಡಿಸಿಗೆ. ಇವತ್ತು ಅವರು IPL ಆಡ್ತಾ ಇದ್ದ, ಬಟ್ಲರ್ ಅವ್ರನ್ನ ರಿಪ್ಲೇಸ್ ಮಾಡಿ ಬಂದಿದ್ರು. ಫಸ್ಟ್ ಮ್ಯಾಚ್ ಈ ಸೀಸನ್ ಇದು, ಈ IPL ಇದು ಕುಸಾಲ್ ಮೆಂಡಿಸಿಗೆ. ಸಿರಾಜ್ ಅಣ್ಣನ ಬೌಲಿಂಗ್ ಅಲ್ಲಿ 3ನೇ ಓವರಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಚ್, ಈಸಿ ಕ್ಯಾಚ್ ಮಾರೆ, ಪುಳಕ್ ಅಂತ ಬಿಟ್ಟಿಗೆ. ಎಲ್ಲಿ ಗ್ಲೌ ಇಟ್ಕೊಂಡು ಈಸಿ ಕ್ಯಾಚ್ ಬಿಡುದು ಅಂತಂದ್ರೆ ನನಗೆ ಅರ್ಥನೇ ಆಗುದಿಲ್ಲ. ಆ್ಯಂಡ್ ಬೇರ್ಸ್ಟೋ ಯಪ್ಪ, ರಿಕಲ್ಟನ್ಗಿಂತ ಜಾಸ್ತಿ ವೇಗವಾಗಿ ಹೊಡಿತಾರೆ ಅವರು. ಕ್ರೇಜಿ ರಿಪ್ಲೇಸ್ಮೆಂಟ್ ನೋಡಿ. ಈ ಕಡೆ ವಿಕೆಟ್ ಕೀಪರ್ ರಿಪ್ಲೇಸ್ ಆದ್ರು, ಬಟ್ಲರ್ ಅವರು ಅಲ್ಲಿಗೆ ಕುಸಾಲ್ ಮೆಂಡಿಸ್ ಅವರು ಬಂದ್ರು, ಮ್ಯಾಚ್ ಲಗಾಡಿ ತೆಗೆದ್ರು. ಆ ಕಡೆ ರಿಕಲ್ಟನ್, ಮುಂಬೈ ಇಂಡಿಯನ್ಸ್ ಅಲ್ಲಿ ರಿಕಲ್ಟನ್ ಅವರ ಬದಲು ಬೇರ್ಸ್ಟೋ ಬಂದ್ರು, ಮ್ಯಾಚ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದ್ರು. 22 ಬಾಲ್ಗೆ 47 ರನ್. ಏನು RCBಗೆ ಏನು ಸಾಲ್ಟ್ ಅವರು ಡಮಡಮ ಅಂತ ಹೊಡಿತಾರಲ್ಲ, ಅದೇ ಥರದ ಸೇಮ್ ಇಂಗ್ಲಿಷ್ ಪ್ಲೇಯರ್. ಈ ಕಡೆ ಬೇರ್ಸ್ಟೋ ಅವರು 22 ಬಾಲ್ಗೆ 47 ರನ್. ಏನು ಒಂದು ಹೊಡೆದ್ರು ಮಾರ. ಪ್ರಸಿದ್ಧ ಕೃಷ್ಣ ಅವರ ಓವರಲ್ಲಿ ನಿಂತು ಮಕ್ಕರ್ ಮಾಡಿ ಹಾಕಿದ್ರು. ಏನು 3 6 ಬಂತಂದ ಕಾಣ್ತದೆ ಅವರಲ್ಲಿ. 3 6 2 4 ಎಲ್ಲ ಬಂದು ಕ್ಲೂಲೆಸ್. ಫಸ್ಟ್ 3 ಓವರಲ್ಲಿ ಗಿಲ್ ಆ ಫ್ರಸ್ಟ್ರೇಷನ್ ಗೊತ್ತಾಗ್ತಾ ಇತ್ತು. ಪ್ರಸಿದ್ಧ ಕೃಷ್ಣ ಅವರ ಓವರಲ್ಲಿ ಏನೊಂದು ಪಟಾರ್ ಅಂತ ಒಂದು 6 ಬಂತು. ಯಾರು ಬೇರ್ಸ್ಟೋ ಅವರು 6 ಹೊಡೆದ ಕೂಡಲೇ ಲಿಟ್ರಲಿ ಆ ಒಂದು ಸಿಟ್ಟು ಗೊತ್ತಾಗ್ತಾ ಇದೆ. ಪ್ರಸಿದ್ಧ ಕೃಷ್ಣ ಅವ್ರಿಗೆ ಬೈತಿದ್ದಾರೆ ಗಿಲ್ಲು, ಎಂತ ಬಾಲ್ ಆಗ್ತಿದ್ದಿ ಮಾರ, ಫೀಲ್ಡ್ ನಿಲ್ಸಿರೋದಂತ ನೀ ಎಂತ ಬಾಲ್ ಆಗ್ತಿದ್ದಿ, ಯಾವ ಲೈನಲ್ಲಿ ಎಂತ ಆಗ್ತಾ ಇದೆ ಅಂತ ಏನೋ ಅಂದಿರಬೇಕು. ಬಟ್ ಗೊತ್ತಾಗ್ತಿತ್ತು ಫ್ರಸ್ಟ್ರೇಷನ್, ಅಷ್ಟು ಪ್ರೆಷರ್ ಕ್ರಿಯೇಟ್ ಆಗಿ ಹೋಗಿತ್ತು. 3 ಓವರಲ್ಲಿ 2 ಕ್ಯಾಚ್ ಹೋಗಿದೆ, ರನ್ ಸರಾಗಿ ಹೋಗಿ ಬರ್ತಾ ಉಂಟು. 6 ಓವರಲ್ಲಿ 79 ರನ್. ಮುಂಬೈ ಇಂಡಿಯನ್ಸ್ ಇದು ಪವರ್ ಪ್ಲೇದು ಹೈಯೆಸ್ಟ್ ಸ್ಕೋರ್ ಈ ಸೀಸನ್. ಲಾಸ್ಟ್ ಐ ಥಿಂಕ್ 69 66 69 ಅದೇ ಹೈಯೆಸ್ಟ್ ಸ್ಕೋರ್ ಆಗಿತ್ತು 6 ಓವರಿಗೆ. 6 ಓವರಿಗೆ 79 ರನ್ ಚಚ್ಚಿದ್ರು. ಮತ್ತೆ ಬೇರ್ಸ್ಟೋ ಅವರು ಔಟ್ ಆದ್ರು. ಆ್ಯಂಡ್ ಸಾಯಿ ಸುದರ್ಶನ್ ಅವರದ್ದು ಬ್ರಿಲಿಯಂಟ್ ಎಫರ್ಟ್ ಅದು. ಸಾಯಿ ಸುದರ್ಶನ್ ಪಾಯಿಂಟ್ ರೀಜನ್ ಅಲ್ಲಿ ಹೀಗೆ ಡೈವ್ ಹಾಕಿ, ಅಂದ್ರೆ ಅದು ನಿಮಗೆ ಅದು ಅಲಕ್ ಬುಲಕ್ ಕ್ಯಾಚ್ ಅಲ್ಲ, ಅದು ಡೈವ್ ಮಾಡ್ತಾ ಹೀಗೆ ಬಾಲ್ ಅನ್ನ ಕಾರ್ಡ್ಸ್ಗೆ ಆಗಿ ಹೀಗೆ ಲಿಫ್ಟ್ ಮಾಡಿರೋದು, ಹೀಗೆ ಹಾರಿಸಿದ್ದು ಸೂಪರ್ ಕ್ಯಾಚ್.
ಬಟ್ ಎಲ್ಲಿ ಸರ್ ರನ್ ಕೆಳಗೆ ಇಳಿಲೇ ಇಲ್ಲ. ಆ ಕಡೆಯಿಂದ ಏನು ರೋಹಿತ್ ಶರ್ಮಾ ಹೊಡಿತಿದ್ದಾರೆ 4 ಸಿಕ್ಸ್, ಬೇರ್ಸ್ಟೋರ್ 3 ಸಿಕ್ಸ್ ಹೊಡೆದು ಔಟ್ ಆಗಿದ್ರು, ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಹೊಡೆದ್ರು. ಅದಾದ್ಮೇಲೆ ಇನ್ನೇನು ಔಟ್ ಆಗ್ತಾರೆ ಅಂತ ಹೇಳುವಾಗ ಕುಸಾಲ್ ಮೆಂಡಿಸ್ ಅವರು ಮತ್ತೊಂದು ಕ್ಯಾಚ್ ಬಿಟ್ರು. ನೋಡಿ, ತುಳುವಲ್ಲಿ ಕುಸಾಲ್ ಅಂತಂದ್ರೆ ತಮಾಷೆ ಅಂತ, ಆಯ್ತಾ? ಇವ್ರು ಇವತ್ತು ಮಾಡಿದ್ರು ತಮಾಷೆ, ಹೆಸರಲ್ಲೇ ತಮಾಷೆ ಉಂಟಲ್ಲ. ಕ್ಯಾಚ್ ಬಿಟ್ಟು ಹೆಂಗೆ ಕಾಮಿಡಿ ಅಂತ ಹೇಳಿದ್ರ ಅಂತ ಕುಸಾಲ್ ಮೆಂಡಿಸ್ಗೆ ಅಂತ ಹಾರಿಬಲ್ ಮಾರ್ರೆ. ಕ್ಯಾಚ್ ಎಲ್ಲ ಬಿಟ್ಟರೆ ಹೀಗೆ ಅಂದರೆ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ ಪುಣ್ಯಕ್ಕೆ ಸ್ಕೈಯಿಂದ. ಸ್ಕೈ ಇದ್ದಿದ್ರೆ ಇನ್ನೂ ಸಹ ಜಾಸ್ತಿ ಆಗ್ತಿತ್ತ ಅಂತ, ಯಾಕಂದ್ರೆ ನಿಮಗೆ ಗೊತ್ತುಂಟು ಸ್ಕೈ ಆಡುವಂಥ ಆಟ ಯಾವ ಥರ ಇರ್ತದೆ ಅಂತ. ಬಟ್ ಪ್ರಿವ್ಯೂ ಅಲ್ಲಿ ಹೇಳಿದ್ದೆ, ಸ್ಕೈ ಅವರ ಕಡಿಮೆ ಕಾಂಟ್ರಿಬ್ಯೂಷನ್ ಇಂದ ಮುಂಬೈ ಇವತ್ತು ಬೇರೆ ಪ್ಲೇಯರ್ಸ್ ಎಲ್ಲ ನಿಲ್ಬೇಕು. ಇಲ್ಲ ಮಾರ್ರೆ, ನಾವು ನಿಂತ ಆಡ್ತೇವೆ. ಇಷ್ಟು ದಿನ ಬರೀ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದವು, ಇವತ್ತು ನಾವು ಕೂಡ ಆಸ್ ಅ ಟೀಮ್ ಆಡ್ತೇವೆ ಅಂತ. ಹಾಗೆ ಆಯ್ತು. ರೋಹಿತ್ ಶರ್ಮಾ ಎದ್ದು ಕ್ಯಾಚ್ ಬಿಟ್ರು, ಬಟ್ ದೊಡ್ಡ ಇನ್ನಿಂಗ್ಸ್ ಬಂತಲ್ಲ, ಕ್ಯಾಚ್ ಹಿಡಿಬೇಕಿತ್ತು ಅಷ್ಟಿದ್ರೆ. 50 ಬಾಲಿಗೆ 81 ರನ್, ಬೇರ್ಸ್ಟೋರ್ 22 ಬಾಲಿಗೆ 47 ರನ್, ಸೂರ್ಯಕುಮಾರ್ ಯಾದವ್ ಅವರೊಂದು 20 ಬಾಲಿಗೆ 33 ರನ್ ಹೊಡೆದ್ರು. ತಿಲಕ್ ವರ್ಮಾ ಅವರು ಕೂಡ ಚಂದ ಮಾಡಿ ಆಡಿದ್ರು. ಅವ್ರಿಗೆ ಮ್ಯಾನೇಜ್ಮೆಂಟ್ ಹೇಳಿದ್ರ ಅಂತ, ನೀ ನಮ್ಮ ಮಗ ಎಲ್ಲಾರು ಬಾಲ್ ವೇಸ್ಟ್ ಮಾಡಬೇಕು ಅಂತ ಎಲ್ಲ ವಾರ್ನಿಂಗ್ ಇತ್ತ ಅಂತ. 11 ಬಾಲಿಗೆ 25 ರನ್ನು ಎಲ್ಲ ಸರಾಗವಾಗಿ ಹೋಗ್ತಿತ್ತು. ಯಾರು ಕೂಡ ಇವತ್ತು ಡಬ್ಬಾ ಥರ ಆಡಿದ್ರು ಅಂತ ಏನಿರಲಿಲ್ಲ. ಆ್ಯಂಡ್ ಈವನ್ ಯಾರು ನಮಂದಿರ್ ಅವರು 6 ಬಾಲಿಗೆ 9 ರನ್, ಅದು ಪ್ರಸಿದ್ಧ ಕೃಷ್ಣ ಅವ್ರ ಓವರಲ್ಲಿ 1 ಸಿಕ್ಸ್ ಹೊಡೆದು. ನೆಕ್ಸ್ಟ್ ಬಾಲ್ ಸಹ 4 ಹೋಗ್ತಾ ಇತ್ತು. ರಶೀದ್ ಖಾನ್ ಅವರು ಸಿಕ್ಕಾಡ ಚಂದ ಮಾಡಿ ಆ ಕ್ಯಾಚ್ ಹಿಡಿದಿಲ್ಲ, ಇದ್ರೆ ಅದು ಬಾಲ್ 4 ಹೋಗ್ತಾ ಇತ್ತು. ಇನ್ನೇನು ಒಂಚೂರು ಲಾಸ್ಟ್ ಒಂದು 4-5 ಓವರ್ ಒಂಚೂರು ರನ್ ವೇಗ ಕಡಿವಾಣ ಆಗ್ತಾ ಇದೆ. GT ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. 6 ಓವರ್ಗೆ 79 ರನ್ ಹೊಡಿಸ್ಕೊಂಡ್ಮೇಲೆ ಮಿನಿಮಮ್ 230 ರನ್ ಹೊಡಿಬೇಕು ಅನ್ನುವಂಥ ಒಂದು ಆಶಾಭಾವನೆ ಇರ್ತದೆ ಯಾರ್ದು, ಮುಂಬೈ ಫ್ಯಾನ್ಸ್ ಇದು ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಹಾಗೆ ಇರ್ತದೆ, ಇಷ್ಟು ಹೊಡಿಬೋದು ಅಂತ. ಬಟ್ 19 ಓವರ್ ಆದಾಗ ಆ ಥರ ಅನ್ನಿಸ್ತಾ ಇರಲಿಲ್ಲ. ಇದೆಂತ ಇದು 206 ಏನೇ ಇತ್ತು ಅಂತ ಕಾಣ್ತದೆ, 200 ಅಷ್ಟೇ, ಜಾಸ್ತಿ ಇರಲಿಲ್ಲ. ಬಟ್ ಲಾಸ್ಟ್ ಓವರಲ್ಲಿ ಓ ಮೈ ಗಾಡ್, ಹಾರ್ದಿಕ್ ಪಾಂಡ್ಯ ಅವರು ಗಾಡ್ಸಿ ಅವರ ಲಾಸ್ಟ್ ಓವರಲ್ಲಿ 3 ಸಿಕ್ಸ್ ಹೊಡೆದು ಮ್ಯಾಚಿನ ಒಂದು ಏನಿದೆಯಲ್ಲ ಚಿತ್ರಣ ಇನ್ನೂ ಸಹ ಚೇಂಜ್ ಮಾಡಿ ಹಾಕಿದ್ರು. ನೋಡಿ, 210 ತನಕ ಒಂದು ಆಸೆ ಇಟ್ಕೊಳ್ಬೋದು, ಓಕೆ ಚೇಸ್ ಮಾಡ್ಬೋದು ಹಾಗೆ ಹೀಗೆ ಅಂತ. 210 ಕ್ರಾಸ್ ಆದ ಕೂಡಲೇ ಎಲಿಮಿನೇಟರ್ ಅಂತಹ ಮ್ಯಾಚ್ಗಳೆಲ್ಲ ಇದ್ದಾಗ ಏನಾಗ್ತದೆ ಅಂತಂದರೆ ಅದು ಅಪೋಸಿಷನ್ ಕ್ರಂಬಲ್ ಆಗ್ತದೆ, ಆ ಒಂದು ಪ್ರೆಷರ್ ಎಲ್ಲ ಕ್ರಿಯೇಟ್ ಆಗ್ತದಲ್ಲ. 228 ಹೊಡೆದದ್ದು, 229 ಟಾರ್ಗೆಟ್, ಟೂ ಮಚ್. ಎಲಿಮಿನೇಟರ್ ಮ್ಯಾಚಿಗೆಲ್ಲ ಟೂ ಮಚ್ ಅಂತ ಅನ್ನಿಸ್ತು. ಅದು ಆ ಪಿಚ್ಚಲ್ಲಿ. ಚಂಡೀಗಢಲ್ಲೆಲ್ಲ ನಿಮಗೆ ಸಕ್ಸಸ್ಫುಲ್ ಚೇಸ್ 177 ಈ ಸೀಸನಲ್ಲಿ. ಆಲ್ ಆಫ್ ನೀವು 228 ಹೊಡೆದ್ರೆ ಆಗುದಿಲ್ಲ ಅಂತವೇ ಅಂದ್ಕೊಳೋದು. ಅದಕ್ಕೆ ಕರೆಕ್ಟಾಗಿ ಬೋಲ್ಟ್ ಅವರ ಫಸ್ಟ್ ಓವರಲ್ಲಿ ಮ್ಯಾಚ್ ವಿನ್ ಆಗಬೇಕಂದ್ರೆ ಎಂಥ ದಡ್ಡನಿಗಾದರೂ ಈ ಒಂದು IPL ನೋಡಿದ್ರೆ ಗೊತ್ತಾಗಿರ್ತದೆ. GT ಮ್ಯಾಚ್ ವಿನ್ ಆಗ್ಬೇಕಂತಂದ್ರೆ ದೊಡ್ಡ ಓಪನಿಂಗ್ ಪಾರ್ಟ್ನರ್ಶಿಪ್ ಬರ್ಬೇಕು. ಯಾಕಂತಂದ್ರೆ ಅಲ್ಲಿ ಬಟ್ಲರ್ ಕೂಡ ಇಲ್ಲ. ಕುಸಾಲ್ ಮೆಂಡಿಸ್ ಫಸ್ಟ್ ಮ್ಯಾಚ್ ಆಡ್ತಿರೋದು, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ಅಂಥ ಅಂದರೆ ಮತ್ತೆ ಇನ್ಎಕ್ಸ್ಪೀರಿಯನ್ಸ್ ಮಿಡಲ್ ಆರ್ಡರ್, ಅಂದರೆ ಇನ್ಎಕ್ಸ್ಪೀರಿಯನ್ಸ್ ಅಂದರೆ ಟೆಸ್ಟ್ ಆಗಿಲ್ಲ, ಅಷ್ಟು ಅವಕಾಶ ಸಿಗಲಿಲ್ಲ ಬ್ಯಾಟಿಂಗ್ ಅವರಿಗೆ. ಸೊ ಗಿಲ್ ಮತ್ತು ಸಾಯಿ ಸುದರ್ಶನ್ ಆಡಿದರೆ ಮಾತ್ರ ಸಕ್ಸಸ್ಫುಲ್ ಚೇಸ್ ಆಗ್ಬೋದು. ಗಿಲ್ ಕರೆಕ್ಟ್ ಟೈಮಿಗೆ ಕೈ ಕೊಟ್ಟರು. ಬೋಲ್ಟ್ ಹಾಕಿದಂಥ ಫಸ್ಟ್ ಓವರಲ್ಲಿ ಕ್ರೇಜಿ ಬಾಲ್ ಮಾತ್ರ, ಅದು ಎಂಥ ಇನ್ಸ್ವಿಂಗ್ ಅಣ್ಣ, ಅದು ಓವರ್ ದ ಸ್ಟಂಪ್ಸ್ ಆ ಪಿಚ್ ಆಗಿ ಒಳಗೆ ಇನ್ಸ್ವಿಂಗ್ ಕ್ಲೀನ್ LBW. ಅದು ಯಾಕೆ ರಿವ್ಯೂ ತಗೊಂಡ್ರೆ ರಿವ್ಯೂ ಕೂಡ ವೇಸ್ಟ್ ಮಾಡಿ ಹಾಕಿದ್ರು. 1 ರನ್ನಿಗೆ ಔಟ್ ಆದರು. ಬಟ್ ಅದಾದ್ಮೇಲೆ ಇವ್ರದ್ದು ಹೋರಾಟ ಸ್ಟಾರ್ಟ್ ಆಯಿತು. ಕುಸಾಲ್ ಮೆಂಡಿಸ್ ಒಂದು ಚಂದ ಮಾಡಿ ಆಡಿದ್ರು. ಬೋಲ್ಟ್ ಅವರ ಓವರಲ್ಲಿ 2 ಸಿಕ್ಸ್, 1 ಸಿಕ್ಸ್ ಸಾಯಿ ಸುದರ್ಶನ್ ಅವರು ಹೊಡೆದಿದ್ರು, ಇನ್ನು 2 ಸಿಕ್ಸ್, ಒಂದೇ ಓವರಲ್ಲಿ 3 ಸಿಕ್ಸ್ ಬಂತು. ಸೂಪರ್ ಗುರು ಹಾಗೆ ಹೀಗೆ ಅಂತ ಅಂದ್ಕೊಳ್ತಿರುವಾಗ ಮತ್ತೆ ಪುನಃ ತಮಾಷೆ ಮಾಡಿದ್ಯಾರು, ಹೆಸರಲ್ಲಿಯೇ ತಮಾಷೆ ಇಟ್ಕೊಂಡಿರುವಂಥ ಆಟಗಾರ ಕುಸಾಲ್ ಮೆಂಡಿಸ್. ನಿಮಗೆ ನನ್ನನ್ನು ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಕ್ಯಾಚ್ ಬಿಟ್ಟು ನನ್ನ ಒಂದು ಚಮತ್ಕಾರ ತೋರಿಸಿ ಈಗ ನಾನೇ ಔಟ್ ಆಗ್ತೀನಿ ನೋಡಿ ಅಂತ ಹಿಟ್ ವಿಕೆಟ್. ಅಣ್ಣ ಕಾಲು ಎಲ್ಲಿ ಮಾರ, ಅದು ಸುಯಿ ಅಂತ ಕಾಲು ಹಿಂದೋಗಿ ಡಮ್ ಅಂತ ವಿಕೆಟ್ಗೆ ತಾಗಿದೆ. ಸ್ಯಾಂಟ್ನರ್ ಅವರ ಓವರಲ್ಲಿ ಹಿಟ್ ವಿಕೆಟ್ ಆಗಿ ಔಟ್ ಆದರು. ಇನ್ನೇನು ಮ್ಯಾಚ್ ಹೋಯ್ತು ಅಂತ ಹೇಳುವಾಗ ಇವತ್ತು ಒಬ್ರಿಗೆ ಅವಕಾಶ ಸಿಕ್ಕಿದ್ದು. ವಾಷಿಂಗ್ಟನ್ ಸುಂದರ್ ಕ್ರೇಜಿಯಾಗಿ ಆಟ ಆಡಿದ್ರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಾಷಿಂಗ್ಟನ್ ಸುಂದರಿಂದ ಈ ಥರದ ಒಂದು ಇನ್ನಿಂಗ್ಸ್ ಬರ್ತಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಬ್ಯಾಟಿಂಗ್ ಮಾರ, ಹಾರ್ದಿಕ್ ಪಾಂಡ್ಯ ಅವರ ಓವರಲ್ಲಿ ಅಂತೂ ಸರಿಯಾಗಿ ಹೊಡೆದ್ರು. ಹಾರ್ದಿಕ್ ಪಾಂಡ್ಯ ಅವರು ಅವ್ರ ಮುಖದಲ್ಲಿ ಗೊತ್ತಾಗ್ತದೆ ಆ ಟೆನ್ಷನ್ ಎಲ್ಲ, ಏನು ಗಿಲ್ಲೋರು ಟೆನ್ಷನ್ ಮಾಡಿಕೊಳ್ತಿದ್ರಲ್ಲ ಆ ಥರದ ಟೆನ್ಷನ್ ಹಾರ್ದಿಕ್ ಪಾಂಡ್ಯ ಅವರ ಮುಖದಲ್ಲಿ ಸಹ ಕಾಣ್ತಾ ಇತ್ತು. ಯಾಕಂತಂದರೆ
ಔಟ್ ಆದ ತಂಡ ಎಲಿಮಿನೇಟ್ ಆಗ್ತದೆ IPL ಇಂದ. ಇನ್ನೊಂದು ಚಾನ್ಸ್ ಕೊಡಿ ಪ್ಲೀಸ್ ಬ್ರೋ, ಪ್ಲೀಸ್ ಒಂದು ಚಾನ್ಸ್. ನೋ ಚಾನ್ಸ್, ಸೀದಾ ಮನೆಗೆ ಹೋಗ್ತಾ ಇರಬೇಕು. ಬಟ್ ಏನು ವಾಷಿಂಗ್ಟನ್ ಸುಂದರ್ ಅವರು ಆಡಿದಂಥ ರೀತಿ ಸೂಪರ್ ಆಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ಶಾರುಖ್ ಖಾನ್ ಅವ್ರನ್ನ ಕಳಿಸ್ತಾರಾ ಅಥವಾ ಡೈರೆಕ್ಟ್ ರುದರ್ಫೋರ್ಡ್ ಬರ್ತಾರ ಅಂತ ಅನ್ಕೊಳೋದು. ಬಟ್ 24 ಬಾಲ್ಗೆ 48 ರನ್, 5 4 3 6. ಸಾಯಿ ಸುದರ್ಶನ್ಗೆ ಹೇಳಿ ಮಾಡಿದಂತಹ ಒಂದು ಪಾರ್ಟ್ನರ್ಶಿಪ್, ಜೊತೆ ಆಟ ಸಿಕ್ಕಿತ್ತು. ಆ್ಯಂಡ್ ಅವ್ರದ್ದು ಎವರ್ ಕನ್ಸಿಸ್ಟೆಂಟ್ ಸಾಯಿ ಸುದರ್ಶನ್. ಆ ಕಡೆ ನಮ್ಮ ರೋಹಿತ್ ಶರ್ಮಾ ಅವರು 50 ಬಾಲ್ಗೆ 81 ರನ್ ಹೊಡೆದ್ರೆ, ಸಾಯಿ ಸುದರ್ಶನ್ ಅವರು 49 ಬಾಲ್ಗೆ 50 ಬಾಲ್ಗೆ 81 ಹೊಡೆದಿದ್ರಲ್ಲ ರೋಹಿತ್ ಶರ್ಮಾ ಅವರು. ಇವರು 49 ಬಾಲ್ಗೆ 80 ರನ್, 10 4 1 6. ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡ್ತಿದ್ದಂತಹ ಏನು ಇವರು ಸಾಯಿ ಸುದರ್ಶನ್ ಅವರು ಆ ಶಾಟ್ ಯಾಕೆ ಹೊಡಿಲಿಕ್ಕೆ ಹೋದ್ರು ಅಂತ ಗೊತ್ತಾಗಿಲ್ಲ. ಒಂದು ಫೈನ್ ಲೆಗ್ ಒಳಗೆ ತಂದರು ಅಂತ ಫೈನ್ ಲೆಗ್ ರೀಜನ್ಗೆ 4 ಹೊಡಿಲಿಕ್ಕೆ ಹೋಗಿ ಏನೋ ಸ್ಕೂಪ್ ಮಾಡ್ಲಿಕ್ಕೆ ಹೋಗಿ ಕ್ಲೀನ್ 3 ವಿಕೆಟ್ಗಳನ್ನು, ಅಣ್ಣ ನನ್ನ ವಿಕೆಟ್ ಇಲ್ಲಿ ಉಂಟು ಕರೆಕ್ಟಾಗಿ ಬಾಲ್ ಹಾಕು, ನಾನು ಬ್ಯಾಟ್ ತಾಗಿಸೋದಿಲ್ಲ, ಡಮ್ ಅಂತ ಬೋಲ್ಡ್ ಆಗ್ತೇನೆ ಅಂತ ಹೇಳಿದಾಗಿತ್ತು. ಕ್ಲೀನ್ ಬೋಲ್ಡ್ ಆದರು. ಅಲ್ಲಿಂದ ಹೋಯ್ತದು. ಏನೋ ರುದರ್ಫೋರ್ಡ್ ಟ್ರೈ ಮಾಡಿದ್ರು, 15 ಬಾಲ್ 24 ಹೊಡೆದ್ರು. ತೆವಾಟಿಯ ಒಂದು ಏನು ಬುಮ್ರಾ ಅವರ ಓವರಲ್ಲಿ ಹೊಡೆದ್ರು, ಆಗಲಿಲ್ಲ. ಲಾಸ್ಟ್ 2 ಓವರ್ ಎಸ್ಪೆಷಲಿ ಏನು ರನ್ನೇ ಬರಲಿಲ್ಲ ಮಾರ. ಲಾಸ್ಟ್ 2 ಓವರಲ್ಲಿ ಬೋಲ್ಟ್ ಅವರು ಸೂಪರಾಗಿ ಏನು 3 ಓವರ್ಗೆ ನಾಯಿ ಹೊಡೆದಾಗ ಹೊಡಿಸ್ಕೊಂಡಿದ್ರು. ಫಸ್ಟ್ ಓವರ್ ಸೂಪರಾಗಿ ಬಾಲ್ ಹಾಕಿದ್ರು, ಮತ್ತೆ 2 ಓವರ್ ಸರಿಯಾಗಿ ಹೊಡಿಸ್ಕೊಂಡಿದ್ರು. 3 ಓವರ್ಗೆ 46 ಏನೋ ಬಿಟ್ಟು ಕೊಟ್ಟಿದ್ರು. ಬಟ್ ಆ ಒಂದು ಓವರ್ ಏನು ಬೋಲ್ಟ್ ಓವರು ಮತ್ತು ಲಾಸ್ಟ್ ಓವರು ಬೇಬಿ ಓವರ್ ಎಲ್ಲ ನಮಗೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ನೊಳಗೆ ಎಲ್ಲ ನೆನಪಾಗ್ತದೆ. ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತದೆ. ಇವತ್ತು ಗ್ಲೀಸನ್ ಅವರ ಹೆಸರು ನಾನು ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರೋದು. ಅವ್ರನ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ತಗೊಂಡಿದ್ರು ಕಾರ್ಬಿನ್ ಬಾಷ್ ಬದಲು. ಗ್ಲೀಸನ್ ಅವ್ರನ್ನ ಡೈರೆಕ್ಟ್ ಪ್ಲೇಯಿಂಗ್ 11ಗೆ ಹಾಕೊಂಡ್ರು. ಅವ್ರು ಲಾಸ್ಟ್ ಓವರ್ ಇನ್ನೇನು ಹಾಕ್ಲಿಕ್ಕೆ ಬರುವಾಗ ಲಾಸ್ಟ್ ಓವರ್ಗೆ ಬೈದವೆ 24 ರನ್ ಬೇಕಿತ್ತು. ತೆವಾಟಿಯ ಮತ್ತು ಶಾರುಖ್ ಖಾನ್ ಇರೋದು ಕ್ರೀಸಲ್ಲಿ 24 ರನ್ ವಿನ್ ಆಗಲಿಕ್ಕೆ 24 ರನ್ ಹೊಡಿಬೇಕು. 4 6 ಅಷ್ಟೇ. ಏನು ಹಾರ್ದಿಕ್ ಪಾಂಡ್ಯ ಅವರು 3 6 ಹೊಡಿಲ್ವಾ, ನಾವು 4 6 ಹೊಡಿತೇವೆ. ಅಷ್ಟು ಈಸಿಯಾಗಿ ಹೊಡ್ಲಿಕ್ಕೆ ಆಗೋದಿಲ್ಲ ಅಣ್ಣ ಪ್ರೆಷರಲ್ಲಿ ಇದ್ದಾಗ. ಗ್ಲಿಸನ್ ಅವರು ಓವರ್ ಹಾಕ್ಲಿಕ್ಕೆ ಬಂದರು. ಇನ್ನೇನು ಬಾಲ್ ಹಾಕುವಾಗ ನನಗೆ ಕಾಲು ನೋವು, ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಆದಾಗ ಆಗ್ತಾ ಉಂಟಂತ ಏನೋ ಶುರು ಹಚ್ಕೊಂಡ್ರು. ಅಂದರೆ ಅಣ್ಣ ನಂಗೆ ಓವರ್ ಕೊಡಬೇಡಿ, ನನಗೆ ಭಯ ಆಗ್ತಾ ಉಂಟು, ನಾನು ಹೋಗ್ತೇನೆ ಅಂತ ಏನು ನಾಟಕ ಸಹ ಇರ್ಬೋದು. ಪಾಪ ಒಬ್ಬ ಪ್ಲೇಯರ್ಸ್ ಇದು ಭಯ ಅದು ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದರೆ ಎಲ್ಲಿಯಾರು ರನ್ ಲೀಕ್ ಮಾಡಿದ್ರೆ ಹೋಯ್ತಲ್ಲ ಅಣ್ಣ ಮ್ಯಾಚ್, ಆಯಿತಾ. ಬಟ್ ಮೂರು ಬಾಲ್ ಹಾಕಿದ್ರು. 3 ಬಾಲಲ್ಲಿ ಕೇವಲ 3 ರನ್ ಬಿಟ್ಟು ಕೊಟ್ಟದ್ದು, ಅಲ್ಲಿಗೆ ಮ್ಯಾಚ್ ವಿನ್ ಆಗಿ ಆಯಿತು. 6 ಬಾಲ್ಗೆ 24 ಇದ್ದದ್ದು 3 ಬಾಲ್ಗೆ 21 ರನ್. 3 ಅಂದರೆ ವೈಡ್ ಗೀಡ್ ನೋ ಬಾಲ್ ಏನು ಹಾಕಿದೆ ಕರೆಕ್ಟ್ ಆಗಿರುವಂಥ ವ್ಯಾಲಿಡ್ ಬಾಲ್ ಹಾಕಿದ್ರೆ 3 ಬಾಲ್ಗೆ 3 6 ಬಂದರೆ ಸರ್ ಮುಂಬೈ ವಿನ್. ಬಟ್ 3 ಬಾಲ್ ಹಾಕಿದ ಮೇಲೆ ಹೇಳಿದರು ಇಲ್ಲ ನಾ ಹಾಕುದಿಲ್ಲ, ನನಗೆ ನಾಟ್ ಫೀಲಿಂಗ್ ಮೇಲೆ ನನ್ನ ಕಾಲು ಸರಿ ಇಲ್ಲ, ನಂಗೆ ಕಾಲು ನೋವು ಆಗ್ತಾ ಉಂಟು, ಅಶ್ವನಿ ಕುಮಾರ್ ಅವರಿಗೆ ಕೊಡಿ ಅಂತ. ಅಶ್ವನಿ ಕುಮಾರ್ ಕೂಡ ಹಾಗೆ ಆ 3 ಬಾಲಲ್ಲಿ 1 ರನ್ ಬಂತಂತ ಕಾಣ್ತದೆ. ಕ್ರೇಜಿ ಲಾಸ್ಟ್ ಓವರ್ 20 ರನ್ನಿಂದ ಸೋತರು. ಅಂದರೆ ಲಾಸ್ಟ್ ಓವರಲ್ಲಿ ಬಂದದ್ದು 3 ರನ್, 24 ರನ್ ತೆಗಿಬೇಕಿತ್ತು, 3 ರನ್ ಬಿಟ್ಕೊಟ್ಟು ಒಟ್ಟು 20 ರನ್ನಿಂದ ಸೋತರು. 208 ಹೊಡಿಲಿಕ್ಕೆ ಮಾತ್ರ ಅದದ್ದು GTಗೆ. ಸೊ 228 ನೋಡಿ ಚಡ್ಡಿಯಲ್ಲಿ ಪೂರ್ತಿ ಆಗಿರುತ್ತೆ. ಬಟ್ ಅಲ್ಲಿ ತನಕ ಹೋರಾಟ ಜಾರಿ ಮಾಡಿದ್ದು ಖುಷಿ ಆಯಿತು. ಬಟ್ ಮುಂಬೈ ಕ್ರೇಜಿಪ್ಪ. ಅಂದರೆ ಮ್ಯಾನ್ ಆಫ್ ದ ಮ್ಯಾಚ್ ಕುಸಾಲ್ ಮೆಂಡಿಸಿಗೆ ಕೊಡಬೇಕು. ಬಟ್ ನನಗೆ ಒಂದು ವಿಷಯ ಹೇಳ್ತೇನೆ, ಕುಸಾಲ್ ಮೆಂಡಿಸ್ ಕ್ಯಾಚ್ ಎಲ್ಲ ಬಿಡುವಾಗ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಮೆಸೇಜ್ ಬಂದು ಬ್ರೋ ಫಿಕ್ಸಿಂಗ್ ಬ್ರೋ. ನಿಮ್ಗೆ ಗೊತ್ತುಂಟಲ್ಲ ಮುಂಬೈ ಇಂಡಿಯನ್ಸ್ ಇದು ಮ್ಯಾಚ್ ಆಗುವಾಗ ಅದು ಕಾಮನ್. ಒಂದು ಅಂಪೈರ್ಸನ್ನು ಬೈ ಮಾಡಿದರು, ಫಿಕ್ಸಿಂಗ್ ಶುರು ಆಯಿತು, ಬ್ರೋ ಫಿಕ್ಸಿಂಗ್ ಅಂತ. 228 ಹೊಡೆದ್ಮೇಲೆ ನಾ ಮ್ಯಾಚ್ ನೋಡೋದಿಲ್ಲ, ಇದು ಫಿಕ್ಸಿಂಗ್ ಅಂತಂದ್ರೆ ಶುರು ಆಯಿತು. ಅದಾದಮೇಲೆ ಗಿಲ್ ಔಟ್ ಆದಾಗ ಸಹ ಶುರು ಆಯಿತು. ಕುಸಾಲ್ ಮೆಂಡಿಸ್ ಹಿಟ್ ವಿಕೆಟ್ ಹೋದ್ಮೇಲೆ ಅಂತೂ ಇವರ ಮೇಲೆ ತನಿಖೆ ಆಗಬೇಕು ಅಂತೆಲ್ಲ ಒಂದಿಷ್ಟು ಮೆಸೇಜ್ ಬಂತು. ಯಾವಾಗ ಸಾಯಿ ಸುದರ್ಶನ್ ಮತ್ತೆ ಇವರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಸುಂದರ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಸೈಲೆಂಟ್, ಫಿಕ್ಸಿಂಗ್ ಅಂತ ಮೆಸೇಜ್ ಬರಲಿಲ್ಲ. ಮತ್ತು ಯಾವಾಗ ಸಾಯಿ ಸುದರ್ಶನ್ ಎಲ್ಲ ಬೋಲ್ಡ್ ಆಗಿ ಕೊನೆಗೆ ಈಗ ಮುಂಬೈ ಇಂಡಿಯನ್ಸ್ ಒಂದು 20 ರನ್ನಿಂದ ವಿನ್ ಆದರು, ಮತ್ತೆ ಪುನಃ ಶುರು ಆಯಿತು. ಹೇಳೋದು ದಯವಿಟ್ಟು ಅಷ್ಟು ನೀವು ಅಂದರೆ ಅಷ್ಟು ಫಿಕ್ಸಿಂಗ್ ಅಂತ ತಲೆಯಲ್ಲೇ ಕೂತು ಬಿಟ್ಟರೆ ಯಾಕೆ IPL ಯಾಕೆ ನೋಡೋದು? ನಾವೆಲ್ಲ ಭಾರಿ ಖುಷಿಪಟ್ಟು ನೋಡ್ತೇವೆ IPL ಅನ್ನು, ಆಯಿತಾ. ನಮ್ಮ ಒಂದು ಖುಷಿಗೆ ಯಾಕೆ ಮಾರ್ರೆ ನೀವು ತಣ್ಣೀರು ಎರಚೋದು? ನಮಗೆ ಒಂದಿಷ್ಟು ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ರಾಡಿಷ್ಟು ಶುರು ಆಗ್ತದೆ ಫಿಕ್ಸಿಂಗ್ ಅಂತ. ಯಾಕೆ ನೋಡ್ತೀರಿ ಹಾಗಾದರೆ? ಆ್ಯಂಡ್ ಇನ್ನೊಂದು ಹಾಗೆ ಫಿಕ್ಸಿಂಗ್ ಅಂತ ಕಮೆಂಟ್ ಆಗ್ತಿದ್ದಾಗ ಎಂತಾಗ್ತದೆ ಗೊತ್ತಲ್ಲ, ಹೇಳ್ತಾ ಇದ್ದಾಗ ನೀವು ಎಲ್ಲರೆದುರು ಒಂಥರ ಜೋಕರ್ ಆಗಿ ಬಿಡ್ತೀರಿ, ಎಲ್ಲ ಆಡಿಕೊಂಡು ನಗ್ತಾ ಇರ್ತಾರೆ. ಸೊ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಈಗ ನಿಮ್ಮ ಫೇವ್ರೆಟ್ ತಂಡ, ಈಗ ನಂದೊಂದು ಫೇವ್ರೆಟ್ ತಂಡ RCB ಫೈನಲಿಗೆ ಹೋಗಿದೆ. ಈಗ ಕ್ವಾಲಿಫೈಯರ್ 2 ಪಂಜಾಬ್ ವರ್ಸಸ್ ಮುಂಬೈ ನಡೀತಾ ಉಂಟು.
ಮುಂಬೈ ಈಸಿಯಾಗೆಲ್ಲ ಬಿಟ್ಟು ಕೊಡೋದಿಲ್ಲ, ಫೈಟ್ ಕೊಡ್ತಾರೆ. ಹಾಗಂತ ಪಂಜಾಬ್ ಈಸಿಯಾಗಿ ಬಿಟ್ಟು ಕೊಡ್ತಾರೆ ಅಂತನೂ ಅಲ್ಲ. RCB ವಿರುದ್ಧ ಕ್ವಾಲಿಫೈಯರ್ 1ನಲ್ಲಿ ಏನೋ ಒಂದು ಎಡವಟ್ಟಾಗಿದೆ, 101 ರನ್ನಿಗೆ ಆಲ್ಔಟ್ ಆಗಿದ್ದಾರೆ. ಅದರ ಅರ್ಥ ಮುಂಬೈ ಎದುರು ಅವರು ಈಸಿಯಾಗಿ ಸೋಲ್ತಾರಂತನೂ ಅಲ್ಲ. ಫೈಟ್ ಕೊಡ್ತಾರೆ, ಜಿದ್ದಿನ ಮ್ಯಾಚ್ ಆಗ್ತದೆ. ಬಟ್ ನನಗೆ ಒಬ್ಬ ಹಾರ್ಡ್ಕೋರ್ RCB ಆಗಿ ಮುಂಬೈ ಬರೋದು ಇಷ್ಟ ಇಲ್ಲ ಅಷ್ಟೇ. ಯಾಕಂತಂದರೆ ಟಫ್ ಟು ಬೀಟ್ ದೆಮ್. ಎಲ್ಲ ಪ್ಲೇಯರ್ಸ್ ಎಲ್ಲ ಚಿತ್ರಾನ್ನ ಪ್ಲೇಯರ್ಸ್. ಅದರ ಅರ್ಥ ನಮ್ಮದು ವೇಸ್ಟ್ ಪ್ಲೇಯರ್ಸ್ ಅಂತಲ್ಲ, ಮಾತನ್ನು ಮತ್ತೆ ತಿರ್ಸ್ಲಿಕ್ಕೆಲ್ಲ ಹೋಗಬೇಡಿ. ಬಟ್ ರಿಲೇಟಿವ್ಲಿ ಎರಡು ಟೀಮಿಗೆ ಕಂಪೇರ್ ಮಾಡಿದರೆ ಪಂಜಾಬ್ ಟೀಮೇ ಬರಲಿ ಅಂತ ನಂಗೆ ಅನ್ನಿಸ್ತಾ ಉಂಟು. ಈ ಒಂದು ನನ್ನ ಸೆಕೆಂಡ್ ಫೇವ್ರೆಟ್ ಟೀಮು ಮುಂಬೈ ಇಂಡಿಯನ್ಸ್ ಆದರೂ ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಟೀಮು RCB ಫೈನಲ್ಸಲ್ಲಿ ಇರೋದ್ರಿಂದ ಬ್ಯಾಡಣ್ಣ ಮುಂಬೈ ಫೈನಲಿಗೆ ಬರೋದು ಬ್ಯಾಡಣ್ಣ. ನಿಮ್ಗೆಂತ ಅನ್ನಿಸ್ತದೆ ಯಾವ ತಂಡ ಫೈನಲಿಗೆ ಬರಬಹುದು ಅಂತೇಳಿ? ಎಲ್ಲಿ ಮ್ಯಾಚ್ ಹೋಯ್ತು, ಎಲ್ಲಿ ಇವತ್ತು ಮುಂಬೈ ಗೆದ್ರು ಅಂತೆಲ್ಲ ಹೇಳೋದು ನಿಮಗೆ ಗೊತ್ತುಂಟು. ಡಬ್ಬಾ ಫೀಲ್ಡಿಂಗ್ GTದು ಕ್ಯಾಚ್ ಎಲ್ಲ ಅಷ್ಟೆಲ್ಲ ಬಿಟ್ಟರೆ ವಿನ್ ಆಗ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಟೂ ಮಚ್ ಪ್ರೆಷರ್, ಓಪನರ್ಸ್ ಮೇಲೆ ಅಷ್ಟು ಪ್ರೆಷರ್ ಇದ್ದರೆ ಮಿಡ್ಲ್ ಆರ್ಡರ್ ಎಲ್ಲ ಮ್ಯಾಚ್ ವಿನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಮಿಡ್ಲ್ ಆರ್ಡರಲ್ಲಿ. ಆ್ಯಂಡ್ ಬೂಮ್ರಾ ಎಲ್ಲ ಇರುವಾಗ ಅಲ್ಲಿ 4 ಓವರ್ ಕಂಟ್ರೋಲ್ ಆಗಿ ಬಿಡ್ತದೆ. 4 ಓವರಲ್ಲಿ ಅವ್ರು 26-24 ಅಷ್ಟೇ ಬಿಟ್ಟು ಕೊಟ್ಟಿರೋದು. ಆ 4 ಓವರ್ ಕಂಟ್ರೋಲ್ ಆದ್ರೆ ಸಾಕು, ಮುಂಬೈ ಆರಾಮ್ಸೆ ವಿನ್ ಆಗಿ ಹೋಗ್ತದೆ. ಎಸ್, ಯಾವ ತಂಡ ಫೈನಲಿಗೆ ಬರ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದೆ, ಬರುವ ನಮಸ್ಕಾರ ಫ್ರೆಂಡ್ಸ್.